ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಸಿಂಪಲು ಅಲ್ಲ, ಹಾಗಂತ ತುಂಬ ಗ್ರ್ಯಾಂಡು ಇಲ್ಲ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶ ಹುಕ್ 0.95 mm, ಆಮೇಲೆ ಈ ಥರದ ಉದ್ದ ಶೇಪಿನ ಬೀಡ್ ನೋಡಿ, ಈ ಥರದ ಉದ್ದ ಶೇಪಿನ ಬೀಡ್ ಮತ್ತು ಲೀಫ್ ಶೇಪಿಂದು ಬೀಡ್ ಬರುತ್ತಲ್ಲ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಆದಮೇಲೆ 4 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಇದಾದಮೇಲೆ 4 ಚೈನು. ಇದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ ಈಗ ಲಾಂಗ್ ಬೀಡ್ ತಗೊಳ್ಳಿ. ಇದನ್ನು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿದ ಮೇಲೆ ಇನ್ನೊಂದು ಬೀಡ್ ತಗೊಳ್ಳಿ. ಇದನ್ನು ಲಾಕ್ ಮಾಡಿ ವಿ ಶೇಪಲ್ಲಿ ಸೇರಿಸ್ಕೊಳ್ಳಿ. ಒಂದಿಷ್ಟು ದೂರ ವಿ ಶೇಪ್ ಬರೋ ಥರ, ಸ್ವಲ್ಪ ದೂರಕ್ಕೆ ಈ ಥರ. ಆಮೇಲೆ 3 ಸಾರಿ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು ಬಟ್ಟೆಗೆ ಲಾಕ್, ಅಳತೆ ನೋಡಿಕೊಂಡು ಮತ್ತೆ 4 ಚೈನು, 1 2 3 4, 3 ಸಾರಿ 4 ಚೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಲಾಂಗ್ ಬೀಡ್ ಲಾಕ್ ಮಾಡಿ ಮತ್ತೆ ಇನ್ನೊಂದು ಲಾಂಗ್ ಬೀಡ್. ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ಥರ ಸ್ವಲ್ಪ ದೂರಕ್ಕೆ ಸೇರಿಸ್ಕೊಳ್ಳಿ, ವಿ ಶೇಪ್ ಬರುತ್ತೆ. ಮತ್ತೆ 3 ಸಾರಿ 4 ಚೈನ್ ಹೀಗೆ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ 2 ಸಾರಿ 4 ಚೈನ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ರೋ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಬೀಡ್ಸ್ ಸೇರಿಸ್ಕೊಂಡು ಬಂದು ವಿ ಶೇಪಲ್ಲಿ. ಈಗ ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಬ್ಲಾಕ್ ಮಾಡಿ 4 ಚೈನಿಂದ 2 ಬ್ಲಾಕ್. ಈಗ ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ಳಿ. ಇಲ್ಲಿ ಈ ಲಾಕ್ ಇದೆಯಲ್ವ, ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಾಡಿರೋ ಲಾಕು, ಆ ಲಾಕಿನ ಮೇಲೇ ಸೇರಿಸ್ಕೊಳ್ಳಿ ನೀವು. ಇದಾದಮೇಲೆ ಫಸ್ಟು 4 ಚೈನ್ ಮಾಡ್ಕೊಳ್ಳಿ. ಇದನ್ನು ಈ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಇಲ್ಲಿ 4 ಚೈನ್ ಇದೆಯಲ್ಲ ಬೀಡ್ ಪಕ್ಕದಲ್ಲಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ ನೋಡಿ ಹಿಂಗೆ ದಾರ ಇದೆಯಲ್ವಾ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲಿ. ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತೆ ನೋಡಿ, ಇಲ್ಲಿ ಫಸ್ಟ್ 1 2 ಹಾಕೋವರೆಗೂ ಸ್ವಲ್ಪ ಟೈಟ್ ಇರುತ್ತೆ, ಕೌಂಟ್ ಮಾಡ್ಕೊಂಡು ಹಾಕಿ. ಮೂರು 4 5 6 7 8 ಡಬಲ್ ಕ್ರೋಶೆ ಹಾಕಿದೆ ಈ ಒಂದು ಬೀಡ್ನ ಬ್ಯಾಕ್ ಸೈಡು. ಈಗ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡಲ್ಲಿ 8 ಹಾಕ್ಕೋಬೇಕು. ಡೈರೆಕ್ಟಾಗಿ ನೆಕ್ಸ್ಟ್ ಬೀಡ್ಗೆ ಹೋಗಿ, ಮಿಡ್ಲಲ್ಲಿ ಸೇರಿಸಬೇಕಾಗಿಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಬೀಡ್ಗೆ ಸೇರಿಸಿ.
2 ನೋಡಿ. ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವಾ, ಅಲ್ಲಿ 3 4 5 6 7 8 ಈ ಥರ. ಅದರಲ್ಲಿ 8 ಇದರಲ್ಲಿ 8 16 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ ಈ 4 ಚೈನ್ ಇದೆಯಲ್ವಾ, ಇಲ್ಲಿ ಈ ಬೀಡ್ನ ಪಕ್ಕದ ಈ ಕಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಇದು. ಹೀಗೆ ನೋಡಿ, ಈ ಥರ ಆರ್ಚ್ಗಳು ಬರುತ್ತೆ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದೇ 4 ಚೈನಲ್ಲಿ ಮತ್ತೆ ಒಂದು ಲಾಕಲ್ಲಿ, ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 4 ಚೈನು. ಇದನ್ನು ನೆಕ್ಸ್ಟ್ ಈ ಲಾಕಲ್ಲಿ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಅದರ ನಂತರ 2 ಸಿಂಗಲ್ ಕ್ರೋಶೆ, 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ. ಈ ಬೀಡ್ನ ಬ್ಯಾಕ್ ಸೈಡ್ ಚೈನಲ್ಲಿ 8 ಈ ಕಡೆ 8 ಆ ಕಡೆ. ಈ ಬೀಡ್ನ ಬ್ಯಾಕ್ ಸೈಡಲ್ಲಿ 8 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ 8 ಹಾಕ್ತಾ ಇದ್ದೀನಿ ಈ ಬೀಡ್ನ ಬ್ಯಾಕ್ ಸೈಡಲ್ಲಿ. ನೋಡಿ 2 3 4 5 6 7 8. ಇದಾದಮೇಲೆ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡಲ್ಲಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಮಿಡ್ಲಲ್ಲಿ ನೀವೇನು ಹಾಕ್ಕೋಬೇಕಾಗಿಲ್ಲ, ಡೈರೆಕ್ಟ್ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡಲ್ಲಿ 8 ತಗೊಂಡು ಸ್ವಲ್ಪ ಒಂದು ಹಾಕೋವರೆಗೂ ಕಷ್ಟ ಆಗುತ್ತೆ ನಿಮಗೆ ಬ್ಯಾಕ್ ಸೈಡ್ ದಾರ, ಆಮೇಲೆ ಮಾಡೋಕ್ಕಾಗತ್ತೆ. ಈ ಥರ ಮಾಡ್ಕೊಳ್ಳಿ. 2 ನೋಡಿ 3 4 ತುಂಬ ಸುಲಭವಾಗಿ ಮಾಡೋಕ್ಕಾಗತ್ತೆ ಇದು. 6 7 8. ಈಗ ಇದನ್ನು ನೆಕ್ಸ್ಟ್ ಇಲ್ಲಿಯ 4 ಚೈನ್ ಇದೆಯಲ್ವ, ಈ ಬೀಡ್ನ ಈ ಕಡೆ ಅಲ್ಲಿ ಲಾಕ್ ಮಾಡಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದೇ 4 ಚೈನಲ್ಲಿ ಆ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಲಾಕಿನ ಮೇಲೆ. ಮತ್ತು 4 ಚೈನ್ ಕುಚ್ಚಿಗೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಅದರ ನೆಕ್ಸ್ಟ್ ಆರ್ಚ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಹೋಗಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಆರ್ಚ್ಗಳು ಮಾಡಿಕೊಂಡು ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಬೇರೆ ಕಲರ್ ದಾರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಸೆಕೆಂಡ್ ರೋ ಲಾಕ್ ಮಾಡಿದ್ದೀರಲ್ವ ನೀವು, ಇಲ್ಲಿ ಆರ್ಚ್ ಮಾಡೋರು, ಅದನ್ನು ಅಲ್ಲೇ ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು 4 ಚೈನ್ ಮಾಡ್ಕೊಳ್ಳಿ, ಅದು ಕುಚ್ಚಿಗೆ. ಇದನ್ನು ಲಾಕಲ್ಲಿ ಈ ಲಾಕ್ ಇದೆಯಲ್ವ ಇಲ್ಲಿ, ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ನ ಲಾಕ್ ಇರುತ್ತಲ್ವ ಇಲ್ಲಿ, ನೋಡಿ ಈ ಲಾಕ್, ಅದರ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈಗ ಈ ಆರ್ಚ್ ಇದೆಯಲ್ವಾ, ಆರ್ಚಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಮಿಡ್ಲ್ ಬರೋವರೆಗೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಪ್ರತಿಯೊಂದರಲ್ಲೂ ಮಿಡ್ಲ್ವರೆಗೂ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಮಾಡ್ಕೊಂಡು ಬರಬೇಕು. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಈ ಥರ ದಾರ ತಗೊಳ್ಳಿ, ಇಲ್ಲಿಂದ ದಾರ ತಗೊಂಬನ್ನಿ. 3 ಲೂಪ್ ಇದೆ, 3ಅನ್ನು ಒಂದು ಮಾಡಿ. ನೆಕ್ಸ್ಟ್ ಲೂಪಿಂದ ಚೈನಲ್ಲಿ ಇದನ್ನು 3ಅನ್ನು ಒಂದು ಮಾಡಿ. ಮತ್ತೆ ತಗೊಳ್ಳಿ, ಮತ್ತೊಂದು ಮಾಡಿ, ಮತ್ತೆ ತಗೊಳ್ಳಿ,
ಮತ್ತು ಇಲ್ಲಿಂದ ತಗೊಂಡ್ಬಂದು 3 ಲೂಪನ್ನು ಒಂದು ಮಾಡಿ. ಈ ಥರ ಮಿಡ್ಲ್ವರೆಗೂ ಬನ್ನಿ. ಕೊನೆಯದು ಈ ಒಂದು ಈ ಬೀಡ್ನ ಎಂಡ್ ಇದೆಯಲ್ವಾ, ಎಂಡಲ್ಲಿ ಇಲ್ಲಿ 8ನೇದು ಲೀಫ್ ಬೀಡ್ ಸೇರಿಸ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಲೀಫ್ ಬೀಡ್ ಸೇರಿಸ್ಬಿಟ್ಟು ಈಗ ಈ ರೋದ ಅಂದರೆ ಈ ಬೀಡ್ನ ಹಿಂದ್ಗಡೆ ನೀವು ಮಾಡಿದ್ದೀರಲ್ವ, ಅಲ್ಲಿ ಫಸ್ಟ್ ಚೈನಲ್ಲಿ ಅದನ್ನು ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಮಾಡಿನೇ ಸೇರಿಸ್ಕೊಳ್ಳಿ, ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆನೇ ಮಾಡೋದು ಎಲ್ಲ ಕಡೆನೂ. ಇಲ್ಲಿ ಮಿಡ್ಲಿಗೆ ಬಂದಾಗ ಒಂದು ಲೀಫ್ ಬೀಡ್ ಸೇರಿಸ್ಬಿಡೋದು ಅಷ್ಟೇ. ಈ ಥರ ಮಿಡ್ಲಲ್ಲಿ ಒಂದು ಲೀಫ್ ಬೀಡ್ ಇರುತ್ತೆ. ಈ ಥರ ಪ್ರತಿಯೊಂದರಲ್ಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಎಂಡ್ವರೆಗೂ. ಈಗ ಇದನ್ನು ಇಲ್ಲಿ ನೆಕ್ಸ್ಟು ಈ ಲಾಕ್ ಇದೆಯಲ್ವ, ಈ 4 ಚೈನ್ ಲಾಕು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಅವಾಗ ಈ ಥರದ ಆರ್ಚ್ ಬರುತ್ತೆ, ರೌಂಡ್ ಆರ್ಚ್ ಬರುತ್ತೆ. ಇದು ಒಂಥರ ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ ಹೇಳ್ಕೊಬೋದು ನೀವು. ಬ್ರೈಡಲ್ ಥರ ಅಷ್ಟು ಗ್ರ್ಯಾಂಡ್ ಇಲ್ಲ, ಜರಿ ಸ್ಯಾರಿಗಳಿಗೆ ಮಾಡೋಷ್ಟು. ಹಂಗಂತ ಬರೀ ಸಿಂಪಲು ಅಲ್ಲ, ತುಂಬ ಸಿಂಪಲಾಗಿ ಇಲ್ಲ. ಮಿಡ್ಲಲ್ಲಿ ಲೀಫ್ ಬೀಡ್ ಬರುತ್ತೆ, ಪೂರ್ತಿ ರೌಂಡ್ ಆರ್ಚ್ ಬರುತ್ತೆ. ಇದರಲ್ಲಿ ಮಧ್ಯದ ಕುಚ್ಚಿಗೆ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಇದರಲ್ಲಿ. ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮಿಡ್ಲ್ವರೆಗೂ ನೀವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಿಡ್ಲ್ ಬರುತ್ತಲ್ವ, ಈ ಬೀಡ್ನ ಎಂಡ್, ಆ ಎಂಡಲ್ಲಿ 8 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, 8ನೇದಲ್ಲಿ ಲೀಫ್ ಬೀಡ್ ಸೇರಿಸಿ, ಹಾಫ್ ಡಬಲ್ ಕ್ರೋಶೆ ಹಾಕಿನೇ ಲೀಫ್ ಬೀಡ್ ಸೇರಿಸಿ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಈ ಬೀಡ್ನ ಫಸ್ಟಿಂದ ಇದೆಯಲ್ವ, ಅಂದರೆ ಟೋಟಲ್ 9ನೇದು, ಅದರಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿ ಸೇರಿಸಿ. ಮತ್ತು ಉಳಿದಿರೋದೆಲ್ಲ ಹಾಫ್ ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಪೂರ್ತಿ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.